ಏನಾಗಿದೆ ಅಂತಂದ್ರೆ ಒಂದು ದೇಶ ಒಂದು ಎಲೆಕ್ಷನ್ ಒಂದು ಚುನಾವಣೆ ಎನ್ನುವಂತಹ ಏನೊಂದು ಸ್ಕೀಮ್ ತರ್ತಾ ಹೋಗ್ತಾ ಇದ್ದಾರಲ್ಲ PM ಸಾಹೇಬರು, ಅದು 2034ರವರೆಗೆ ಅಂದ್ರೆ 34ರ ಚುನಾವಣೆಗೆ ಜಾರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಯಾಕೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗೆ ಒಮ್ಮೆಗೆ ಚುನಾವಣೆ ನಡೆಸುವ ಕೇಂದ್ರದ NDA ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 2034ರ ಹೊತ್ತಿಗೆ ಈ ಒಂದು ಮೊದಲ ಬಾರಿಗೆ ಜಾರಿಗೆ ಬರುವ ಸಾಧ್ಯತೆ ಇದೆಯಂತೆ. ಹೀಗಾಗಿ 2029ರ ಬಳಿಕ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರುವಂತಹ ರಾಜ್ಯ ಸರ್ಕಾರಗಳು ಪೂರ್ಣಾವಧಿ ಹೊಂದಿರುವುದಿಲ್ಲ ಅಂತ ಹೇಳಲಾಗ್ತಾಗಿದೆ. ಒಂದು ದೇಶ ಒಂದು ಚುನಾವಣೆ ಸಂವಿಧಾನ ತಿದ್ದುಪಡಿ ವಿಧೇಯಕಕ್ಕೆ ಸಂಬಂಧಿಸಿದ ಜಂಟಿ ಸಂಸದೀಯ ಸಮಿತಿ ಮುಖ್ಯಸ್ಥರಾಗಿರುವಂತಹ PP ಚೌಧರಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಏನಾಗಿದೆ ಅಂತಂದರೆ ಈಗಾಗಲೇ 2027ರಲ್ಲಿ ವಿಧಾನಸಭೆ ಚುನಾವಣೆ ನಡೆದರೆ 2032ಕ್ಕೆ ಅದರ ಅಧಿಕಾರ ಪೂರ್ಣಗೊಳ್ಳುತ್ತೆ. ಆದರೆ 2032ಕ್ಕೆ ಈಗ ನಾಳೆ ಈ ತಮಿಳುನಾಡು ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಇದೆ. ಈಗೇನಾದರೂ ಅವರು ಅಧಿಕಾರ ವಹಿಸ್ಕೊಂಡ್ರೆ, ಯಾವುದೇ ಪಕ್ಷ ಅಧಿಕಾರ ವಹಿಸ್ಕೊಂಡ್ರೆ ಅದು 2032ಕ್ಕೆ ಅಂದರೆ ಎಲ್ಲ ರಾಜ್ಯಗಳ ಅಧಿಕಾರ 32ಕ್ಕೆ ಕೊನೆಗೊಳ್ಳುತ್ತೆ. 2 ವರ್ಷದ ನಂತರ ಅಂದರೆ 2034ರಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ಒಂದೇ ಸರ್ತಿ ಮಾಡಿ ರಿಸಲ್ಟ್ ಕೊಡುವಂತಹ ಇರಾದೆಯನ್ನು ಹೊಂದಿದೆ ಲೋಕಸಭೆ ಅಂದರೆ ಕೇಂದ್ರ ಸರ್ಕಾರ. ಇದಕ್ಕೆಲ್ಲವೂ ಕೂಡ ರೆಡಿಯಾಗಿದೆ. ಹಾಗಾದರೆ ಯಾಕೆ ಒಂದು ದೇಶ ಒಂದು ಎಲೆಕ್ಷನ್, ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಬೇಕು ಅಂತ ನೋಡ್ತಾ ಹೋಗೋದಾದರೆ 2029ರಲ್ಲಿ ವಿಧಾನಸಭೆ ಚುನಾವಣೆ ನಡೆದರೆ ಆ ಸರ್ಕಾರಗಳಿಗೆ ಮಾತ್ರ 5 ವರ್ಷ ಅಧಿಕಾರ ಇರುತ್ತೆ. 2029ರ ಬಳಿಕ ಗೆದ್ದ ರಾಜ್ಯ ಸರ್ಕಾರಗಳಿಗೆ ಪೂರ್ಣಾವಧಿ ಇಲ್ಲ. 2034ಕ್ಕೆ ಮತ್ತೊಂದು ಸರ್ತಿ ಎಲೆಕ್ಷನ್ ಹೋಗಬೇಕಾಗತ್ತೆ. ಸೊ ಇನ್ನು 2034ಕ್ಕೆ ಹೊಂದಾಣಿಕೆ ಆಗುವಂತೆ ಆಯಾ ವಿಧಾನಸಭೆಗಳ ಅಧಿಕಾರದ ಅವಧಿಯನ್ನು ಕಡಿತಗೊಳಿಸುತ್ತೆ. ಅಂದಿನಿಂದ ಲೋಕಸಭೆ ಹಾಗೂ ದೇಶದ ಎಲ್ಲ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆಯನ್ನು ಮಾಡಬೇಕು. ಅಂದರೆ ಹೆಂಗೆ ಇದು ಏಕರೂಪ ಚುನಾವಣೆ ಹೆಂಗೆ ಜಾರಿಗೆ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ ನಿರಂತರ ಚುನಾವಣಾ ಸಂಹಿತೆಯಿಂದ ಅಭಿವೃದ್ಧಿಗೆ ಹೊಡೆತ ಮತ್ತು ಇದರ ಜೊತೆಗೆ ಕೆಲವೊಂದಿಷ್ಟು ಚುನಾವಣೆಗೆ ಏನಂತಂದರೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಇಫೆಕ್ಟ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಅಷ್ಟೇ ಎಲೆಕ್ಷನ್ ಆಯಿತು, ಲೋಕಸಭೆ ಚುನಾವಣೆ ಆಯಿತು. ಅದರಲ್ಲಿ ನೀತಿ ಸಂಹಿತೆ ಜೊತೆಗೆ ಹೀಗೆಲ್ಲ ಇರೋದ್ರಿಂದಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ಒಂದು ಪಾಯಿಂಟ್ ಆಗಿದೆ. ಆದರೆ ಇದಕ್ಕೆ ಒಂದು ದೇಶ ಒಂದು ಚುನಾವಣೆಯ ಬಗ್ಗೆಯೂ ಕೂಡ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕಂತಂದರೆ ನಮ್ಮದು 2029ಕ್ಕೆ ನಮ್ಮದು ಈಗ ಅಧಿಕಾರ ಕಂಪ್ಲೀಟ್ ಆಗುತ್ತೆ, 29ರಿಂದ 34. ಸೊ ಹೀಗಾಗಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 2 ವರ್ಷಕ್ಕೆ ಅಧಿಕಾರ ಪೂರ್ಣಗೊಳ್ಳುತ್ತೆ. ಸೊ ಅದಕ್ಕಾಗಿ ಏನಾಗಿದೆ ಅಂತಂದರೆ 2034ರ ಚುನಾವಣೆ ಏನಿದೆಯಲ್ಲ ಅಲ್ಲಿ